ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಗ್ರಾಮದಲ್ಲಿ ನಡೆದ ಭೂ ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಒಂದೇ ಜಮೀನಿಗೆ ಹಲವರು ವಾರಸುದಾರರು ಅಂತ ಹೇಳಿಕೊಳ್ತಾ ಇದ್ದು, ಜಮೀನಿನ ಮೂಲ ಮಾಲೀಕರಾದ ವೆಂಕಟಮ್ಮ ಅವರ ಕುಟುಂಬಸ್ಥರು ನಕಲಿ ದಾಖಲೆ ಸೃಷ್ಟಿಸಿ ಕೆಲವರು ಜಮೀನು ಮಾರಾಟ ಮಾಡುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ, ರಾಯಲಪಾಡು ಗ್ರಾಮದ ಸರ್ವೆ ನಂಬರ್ 265ರ ಜಮೀನನ್ನ 35 ವರ್ಷಗಳ ಹಿಂದೆ ವೆಂಕಟಮ್ಮ ಅವರಿಂದ ಖರೀದಿಸಿರುವುದಾಗಿ ಸುಬ್ಬರಾಯಪ್ಪ ಅನ್ನೋರು ಈ ಹಿಂದೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು. ಇದೇ ಜಮೀನು ತಮ್ಮದೆಂದು ಗ್ರಾಮದ ಕೆಲವರು ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡುತ್ತಿದ್ದಾರೆ ಅಂತ ಅವರು ಆರೋಪಿಸಿದರು. ಮೂಲ ವಾರಸುದಾರರಿಂದ ಸ್ಪಷ್ಟನೆ. ಇದಕ್ಕೆ ಪ್ರತಿಕ್ರಿಯಿಸಿದ ಜಮೀನಿನ ಮೂಲ ವಾರಸುದಾರರಾದ ವೆಂಕಟಮ್ಮ ಅವರ ಮಗಳು ಮಂಜುಳಮ್ಮ, ನಮ್ಮ ತಾಯಿ ಜಮೀನನ್ನ ಯಾರಿಗೂ ಮಾರಾಟ ಮಾಡಿಲ್ಲ, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಯಾರು ಜಮೀನಿನ ಬಳಿ ಸುಳಿಬಾರದು ಅಂತ ಅವರು ಮನವಿಯನ್ನ ಮಾಡಿದರು. ಡಾಟರ್ ಆಫ್ ವೆಂಕಟಮ್ಮ ಮುನ್ಸ್ವಾಮಿ, ರಾಯಲಪಾಡು. ಈ ಸರ್ವೆ ನಂಬರ್ 265/4/5 ಸಂಬಂಧಪಟ್ಟಂಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಇದು ನಮ್ಮಮ್ಮದು ಜಮೀನು, ಯಾರಿಗೂ ನಮ್ಮಮ್ಮ ಮಾರಾಟ ಮಾಡಿಲ್ಲ. ಖಾತೆ ನಂಬರು 228, ಅವರು ನಮ್ಮಮ್ಮನ MR ನಂಬರು, ಖಾತೆ ನಂಬರು ಎಲ್ಲ ಅವ್ರು ಹಾಕ್ಕೊಂಡು ಮತ್ತು ನಕಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಕಲಿ ಡಾಕ್ಯುಮೆಂಟ್ಸು ಅವ್ರ ಹತ್ರ ಎಲ್ಲರೂ, ಮೀಡಿಯಾದವರು ಮತ್ತು ಪೊಲೀಸವರು ಮತ್ತು ತಹಸೀಲ್ದಾರ್ ಸಾಹೇಬರು, DC ರವರು ಮತ್ತು AC ರವರು ಎಲ್ಲ ನಮ್ಮ ಕಡೆ ಸಪೋರ್ಟ್ ಮಾಡಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಸರ್. ಈ ವಿಚಾರವಾಗಿ ಏನಾದರೂ ಕೋರ್ಟ್ ಮೊರೆ ಹೋಗಿದ್ದೀರಾ? ಹೌದು ಸರ್, ಹೋಗಿದ್ದೀವಿ ಸರ್. ಎಷ್ಟು ವರ್ಷಗಳಿಂದ ಕೇಸ್ ನಡೀತಾ ಇದೆ? ಏನಾಗಿ 3 ವರ್ಷದಿಂದ ನಡೀತಾ ಇದೆ ಸರ್. 159 ಕೇಸ್ ನಂಬರ್. ಯಾರ್ಯಾರ ವಿರುದ್ಧ ಹಾಕಿದ್ರಿ? TR ಸುಬ್ಬಿರೆಡ್ಡಿ, ಸುಬ್ಬರಾಯಪ್ಪ, ಗಂಬರ್ ಸುಬ್ಬರಾಯಪ್ಪ ಮತ್ತು ರಾಮಕೃಷ್ಣ ರೆಡ್ಡಿ, ನಾಗರಾಜಾಚಾರಿ, ವೆಂಕಟರಮಣ, ರಾಘವರೆಡ್ಡಿ. ಈಗ ತಮ್ಮ ಆಗ್ರಹ ಏನಮ್ಮ? ಏನಾಗಬೇಕು? ನಮ್ಮಮ್ಮ ಸರ್ ಜಮೀನು, ನಮ್ಮಮ್ಮನ ಜಮೀನು ನಮಗೆ ಬರಬೇಕು ಅಂತ ನಾವು ಬೇಡ್ಕೊಂತ ಇದ್ದೇವೆ ಸರ್. ನಿಮ್ಮಮ್ಮ ಯಾರಿಗೂ ಜಮೀನು ಮಾರಾಟ ಮಾಡಿಲ್ಲ? ಇಲ್ಲ ಸರ್, ಮಾರಾಟ ಮಾಡಿಲ್ಲ. ಇವ್ರಿಗೆ ಮಾರಾಟ ಮಾಡಿದ್ರೆ ಹೆಂಗ್ ಸರ್ ಬರುತ್ತೆ? ನಮ್ಮಮ್ಮ ಖಾತೆ ನಂಬರ್ 278, ಸೇಮ್ ಅದೇ ನಂಬರ್ ಇವ್ರ ಹೆಸರಲ್ಲಿದೆ. ಹೆಂಗ್ ಬಂತು ಇವ್ರಿಗೆ ಅಂತ? ಯಾರು ಮಾರಾಟ ಮಾಡಿದ್ದಾರೆ? ನಾವೇನು ಮಕ್ಳಿಲ್ವಾ? ನಮ್ಮನ್ನು ಕೇಳ್ಬೇಕಷ್ಟಿಲ್ವಾ ಅವರು? ಎಷ್ಟು ಜನ ನಮ್ಮ ನೀವು ಮಕ್ಕಳು? ನಾವು 5 ಜನ ಇದ್ದೇವೆ ಸರ್. ವಕೀಲರ ಹೇಳಿಕೆ. ಮಂಜುಳಮ್ಮ ಅವರ ಪರ ವಕೀಲ ವಾಸುದೇವ ರೆಡ್ಡಿ ಮಾತನಾಡಿ, ದಾಖಲೆಗಳ ಪ್ರಕಾರ ವೆಂಕಟಮ್ಮ ಅವರು ಜಮೀನು ಮಾರಾಟ ಮಾಡಿಲ್ಲ. ಅವರ ಸಾವಿನ 12 ದಿನಗಳ ಮೊದಲು ಜಮೀನು ಮಾರಾಟ ಮಾಡಲಾಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಆ ಸಮಯದಲ್ಲಿ ಅವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಜನರ ವಿರುದ್ಧ ದಾವೆ ಹೂಡಲಾಗಿದೆ ಅಂತ ತಿಳಿಸಿದರು. ಪ್ರಕರಣದ ತನಿಖೆ ನಡೀತಾ ಇದ್ದು, ತೀರ್ಪು ಬರೋವರೆಗೂ ಯಾರಾದರೂ ಅತಿಕ್ರಮ ಪ್ರವೇಶ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ವಕೀಲರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ, ನಾನು ವಾಸುದೇವ್ ರೆಡ್ಡಿ ಅಂತ, ಅಡ್ವೊಕೇಟು. ಇವತ್ತೇನು ರಾಯಲಪಾಡು ಗ್ರಾಮದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂಥ ಸರ್ವೆ ನಂಬರು 265/4 ಮತ್ತು 265/5 ಜಮೀನಿಗೆ ಸಂಬಂಧಪಟ್ಟಂಗೆ ವಿವಾದ ಆಗಿ ಈಗಾಗಲೇ ಕೂಡ ಮೀಡಿಯಾಗಳೆಲ್ಲ ಕೂಡ ಬರ್ತಾ ಇರುವಂಥದ್ದು ತಾವೆಲ್ಲ ಕೂಡ ಗಮನಿಸಿರ್ಬೋದು. ಆಕ್ಚುಲಿ ಇವತ್ತೇನು ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸುದ್ದಿಗಳು, ಇವತ್ತು ದೊಂಬರಿ ಸುಬ್ಬರಾಯಪ್ಪ ಮತ್ತು ಸುಬ್ಬರೆಡ್ಡಿ ಅನ್ನುವಂಥವ್ರು ನಮ್ಮದು ಅನ್ನುವಂಥ ಜಮೀನು ಅನ್ನುವಂಥ ರೀತಿಯಲ್ಲಿ ಅವ್ರು ಕಚ್ಚಾಡ್ತಾ ಇದ್ದಾರೆ. ಆಕ್ಚುಲಿ ಅವರಿಬ್ಬರದು ಕೂಡ ಈ ಜಮೀನು ಅಲ್ಲ, ಇದು ಮೂಲದಲ್ಲಿ ಬಂದುಬಿಟ್ಟು ವೆಂಕಟಮ್ಮ ಅನ್ನುವಂಥವ್ರದ್ದು ಜಮೀನಾಗಿರ್ತದೆ. ಆ ವೆಂಕಟಮ್ಮರವ್ರಿಗೆ ಮಕ್ಕಳಾಗಿರುವಂಥವರು ಇಲ್ಲಿ ಇವತ್ತು ಮಂಜುಳ ಆಗಿರ್ಬೋದು, ಪದ್ಮಾವತಿ, ಗಂಗಮ್ಮ, ಶ್ರೀನಿವಾಸ ಬಾಬು ಮತ್ತು ರೆಡ್ಡಮ್ಮ ಅವರು ನನ್ನ ಜೊತೆಗೆ ಇಲ್ಲಿದ್ದಾರೆ. ಇವರು ಈ ಜಮೀನಿನ ಮೂಲವಾದಂಥ ವಾರಸುದಾರಾಗಿರ್ತಾರೆ. ರೆಡ್ಡಮ್ಮ ಅವರು 1982 ಮತ್ತು 83ರಲ್ಲಿ ಅವರು ಅಪ್ಪಯ್ಯಚಾರಿ ಅನ್ನುವಂಥವರಿಂದ ಖರೀದಿ ಮಾಡಿರ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಈ ಜಮೀನು ವೆಂಕಟಮ್ಮ ಅವರು ಅಪ್ಪಯ್ಯಚಾರಿ ಅವರಿಂದ ಖರೀದಿ ಮಾಡಿರ್ತಾರೆ. ಅದಾದ ನಂತರದಲ್ಲಿ 16/2/2008ರಲ್ಲಿ ವೆಂಕಟಮ್ಮ ಅವರು ತೀರ್ಕೊಂಡಿರ್ತಾರೆ. ಆದರೆ ವೆಂಕಟಮ್ಮ ತೀರ್ಕೊಂಡ ನಂತರದಲ್ಲಿ ಅವ್ರ ಮಕ್ಕಳುಗಳು ಬೇರೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿರೋ ಕಾರಣಕ್ಕೋಸ್ಕರ ಅವ್ರು ಯಾರು ಕೂಡ ಇಲ್ಲಿ ಬಲ್ಲದೇ ಇರೋದ್ರಿಂದ ಇವತ್ತು TR ಸುಬ್ಬಿರೆಡ್ಡಿ ಅನ್ನುವಂಥವ್ರು ಮತ್ತು ಸುಬ್ಬರಾಯಪ್ಪ ಅನ್ನುವಂಥವ್ರುಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮತ್ತು ನಕಲಿಯಾದಂಥ ಕ್ರಯಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡು ವೆಂಕಟಮ್ಮ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಖಾತೆಗಳನ್ನು ಬದಲಾವಣೆ ಮಾಡ್ಕೊಂಡಿರ್ತಾರೆ. ಆದರೆ ಆ ಖಾತೆ ನಂಬರ್ಗಳು ಯಾವುದು ಕೂಡ ಇವತ್ತು ಮೆನ್ಷನ್ ಆಗಿರೋದಿಲ್ಲ. ಜೊತೆಗೆ ಇವತ್ತು ರೆಡ್ ಹ್ಯಾಂಡ್ ಆಗಿ ನಮಗೆ ಗೊತ್ತಾಗೋದೇನು ಅಂತಂದರೆ, ವೆಂಕಟಮ್ಮ ಅವರು 16/2/2008ರಲ್ಲಿ ತೀರ್ಕೊಂಡ್ರೆ ಕೇವಲ 12 ದಿನ ತೀರ್ಕೊಳ್ಳೋಕ್ಕಿಂತ ಮುಂಚಿತವಾಗಿ 12 ದಿನ ಮುಂಚಿತವಾಗಿ ನಮಗೆ ಕ್ರಯಪತ್ರ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಇವತ್ತು ಇವರುಗಳೇನೆ ಬೇರೆ ಬೇರೆಯವರಿಗೆ, ಈ ಸುಬ್ಬರೆಡ್ಡಿ ಮತ್ತು ಸುಬ್ಬರಾಯಪ್ಪ ಅವರು ಬೇರೆ ಬೇರೆಯವರಿಗೆ, ಯಾರು ರಾಮಕೃಷ್ಣ ರೆಡ್ಡಿ ಅವರಾಗಿರ್ಬೋದು, ನಾಗರಾಜಾಚಾರ್ಯ ಆಗಿರ್ಬೋದು, ವೆಂಕಟರಮಣ ಅವರಾಗಿರ್ಬೋದು, ರಾಘವೇಂದ್ರ ರೆಡ್ಡಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರಯಪತ್ರಗಳನ್ನು ಮಾಡಿಕೊಟ್ಟು ಇದೆಲ್ಲವೂ ಕೂಡ ಬೋಗಸ್ ಇರ್ತದೆ. ಎರಡನೇದು, ಇವತ್ತು ಇದೇ ಮಂಜುಳಮ್ಮ, ವೆಂಕಟಮ್ಮನವರ ಮಕ್ಕಳಾಗಿರುವಂಥ ಮಂಜುಳಮ್ಮರವರು ಈ ಸುಬ್ಬಿರೆಡ್ಡಿ ಅವರು, ಸುಬ್ಬರಾಯಪ್ಪ ಅವರು ಮತ್ತು ಇವರಿಂದ ಖರೀದಿ ಮಾಡಿರುವಂಥ ಎಲ್ಲರ ಮೇಲೇನು ಕೂಡ ಕೇಸ್ ದಾಖಲಾಗಿರ್ತದೆ. OS ನಂಬರು 159/2023 ಅಂತ ಹೇಳ್ಬಿಟ್ಟು ಇವತ್ತು ಶ್ರೀನಿವಾಸಪುರದ ಒಂದು ಸಿವಿಲ್ ಜಡ್ಜ್
ಸಿವಿಲ್ ಕೋರ್ಟ್ ಅಲ್ಲಿ ಇವತ್ತು ಪ್ರಕರಣ ಕೂಡ ನಡೀತಾ ಇರ್ತದೆ. ಈಗಿರುವಂತ ಸಂದರ್ಭದಲ್ಲಿ ಇವತ್ತು ಈ ಸುಬ್ಬಿರೆಡ್ಡಿ ಮತ್ತು ಸುಬ್ರಾಯಪ್ಪ ಅವರು ಈ ಅಕ್ರಮವಾಗಿ ಬಂದು ಇವತ್ತು ಇಲ್ಲೊಂದು ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಈ ಪೊಸಿಷನ್ ನಮ್ದು ಅನ್ನೋ ರೀತಿಯಲ್ಲಿ ಇವತ್ತು ಇವರೇನು ಇದು ನಡೆಸ್ತಾ ಇರ್ತಾರೆ, ಇದು ಅಪ್ಪಟ ಸುಳ್ಳಾಗಿರ್ತದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೇಳ್ತಾ ಇದೀವಿ. ಇವತ್ತು ಮೂಲವಾಗಿ ಕಕ್ಷಿದಾರರಾಗಿರುವಂತವ್ರು ಮತ್ತು ಈ ಮೂಲದ ಇವತ್ತೇನು ಇವರಿದ್ದಾರೆ, ಈ ಏನು ಈ ಭೂಮಿ ಸಂಬಂಧಪಟ್ಟಂಗೆ ನಮ್ದು ಅಂತ ಹೇಳ್ತಾ ಇರೋದು ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಸರ್. ಈಗ ನೀವು ದಾಖಲೆಗಳನ್ನ ನೋಡಿರ್ಬೋದು, ಇದು ಕೇಸ್ ಈಗಲೂ ಕೂಡ ನಡೀತಾ ಇದೆ. ಆದ್ರಿಂದ ಈ ಭೂಮಿ ವೆಂಕಟಮ್ಮ ಅವ್ರದ್ದು ಮತ್ತು ವೆಂಕಟಮ್ಮ ಅವರ ಮಕ್ಕಳು, ಅವ್ರ ವಾರಸುದಾರ ಯಾರು ಇಲ್ಲ ಅಂತ ಹೇಳ್ತಾ ಇರೋದು ಸುಳ್ಳು. ಅವ್ರ ಮಕ್ಕಳಿದ್ದಾರೆ, 5 ಜನ ಮಕ್ಕಳಿದ್ದಾರೆ. ಅವರು ಬೇರೆ ಬೇರೆ ಕಡೆ ಕೊಟ್ಟು ಮದುವೆಯನ್ನು ಕೂಡ ಮಾಡಲಾಗಿದೆ. ಆದ್ರಿಂದ ಈ ಭೂಮಿಗೆ ಸಂಬಂಧಪಟ್ಟಂಗೆ ಇದೇನು ಕೋರ್ಟಲ್ಲಿ ನಡೀತಾರಂತ ಪ್ರಕರಣ ಇತ್ಯರ್ಥ ಆಗೋ ತನಕನೂ ಕೂಡ ಇದರಲ್ಲಿ ಸುಬ್ಬಿರೆಡ್ಡಿ ಅವರಾಗಿರ್ಬೋದು, ಸುಬ್ರಾಯಪ್ಪ ಅವರಾಗಿರ್ಬೋದು ಮತ್ತು ಇನ್ಯಾರೇ ಇದರಿಂದ ಖರೀದಿ ಮಾಡಿರೋಂಥವ್ರುಗಳು ಇದನ್ನು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಈ ಪ್ರಕರಣ ಮುಗಿಯೋ ತನಕನೂ ಕೂಡ ಯಥಾಸ್ಥಿತಿ ಹಿಂಗೆ ಕಾಪಾಡ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಯಾರು ಕೂಡ ಅಕ್ರಮವಾದಂಥ ಪ್ರವೇಶಗಳನ್ನು ಮಾಡುವಂಥದ್ದು ನಿಟ್ಟಿನಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವಿವತ್ತು ಅವರಿಗೆ ಕಾನೂನು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ವಿ. ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದಂಥ ಸಂದರ್ಭದಲ್ಲಿ ನಾವು ಕಾನೂನು ರೀತಿಯಂಥ ಕ್ರಮಗಳಿಗೂ ಕೂಡ ಮುಂದೆ ಹೋಗಬೇಕಾಗ್ತದೆ ಅನ್ನೋಂಥದ್ದು ಕೂಡ ನಾವು ಇವತ್ತು ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ವಿ. ಯಾಕೆಂದ್ರೆ ಪ್ರಕರಣ ಪೆಂಡಿಂಗ್ ಇರುವಾಗ ಇವರು ನಮ್ದು ಕಿತ್ತಾಡ್ತಾ ಇದ್ದಾರೆ. ಆದರೆ ನಿಮ್ಮಿಬ್ಬರ ಮೇಲೇನೂ ಇವರು ಯಾರು ವೆಂಕಟಮ್ಮನ ಮಕ್ಕಳು ಕೇಸ್ ಹಾಕಿರುವಾಗ ನೀವು ಅಲ್ಲಿ ಫಸ್ಟ್ ಪ್ರಕರಣವನ್ನು ಇತ್ಯರ್ಥ ಪಡಿಸ್ಕೊಂಡು ನಂತರದಲ್ಲಿ ನೀವೇನಾದರೂ ಮಾಡಿ. ಅದು ಬಿಟ್ಟು ಅಕ್ರಮವಾಗಿ ಬರುವಂಥದ್ದು, ಶೆಡ್ ಕಟ್ಟುವಂಥದ್ದು, ಇನ್ನೊಂದು ಬರುವಂಥದ್ದು ಎಲ್ಲ ಮಾಡಬಾರ್ದು. ನಿಮಗೂ ಕಾನೂನು ತಿಳುವಳಿಕೆ ಇದೆ. ಆ ಥರದಲ್ಲಿ ಕೋರ್ಟ್ನ ಇದನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗ್ತದೆ ಅನ್ನೋಂಥದ್ದು ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾವೊಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕಕ್ಷಿದಾರನ ನಾನು ಬೇಡ್ಕೊಂಡಂಥ ಸಂದರ್ಭದಲ್ಲಿ ನಾವು ಇವತ್ತು ಸ್ಥಳಕ್ಕೆ ಬಂದು ಇವತ್ತು ಅವರ ಪರವಾಗಿ ಸ್ಟೇಟ್ಮೆಂಟನ್ನು ನಾವು ಕೊಡ್ತಾ ಇದ್ವಿ. ದಾಖಲೆಗಳೆಲ್ಲವೂ ಕೂಡ ಇವತ್ತು ನಮ್ಮ ಹತ್ರ ಇದ್ದಾವೆ. ನಾವು ನ್ಯಾಯಾಂಗದಲ್ಲಿ ಇವತ್ತು ನಂಬಿಕೆಯನ್ನಿಟ್ಟು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಹೋರಾಟದಲ್ಲಿ ಖಂಡಿತವಾಗ್ಲೂ ಕೂಡ ಈ ಜಮೀನು ವೆಂಕಟಮ್ಮನವರ ವಾರಸುದಾರರಾಗಿರುವಂಥ ಅವ್ರ ಮಕ್ಕಳಿದೆ ಅಂತ ಹೇಳ್ಬಿಟ್ಟು ನಾವು ಗೆಲ್ಲುವಂಥ ಚಾನ್ಸಸ್ ನಮಗೆ ಎಲ್ಲ ಕೂಡ ಇರೋದ್ರಿಂದ ದಯಮಾಡಿ ಇಲ್ಲಿ ಅನವಶ್ಯಕವಾಗಿ ಯಾರ್ಯಾರೋ ಬಂದು ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು. ಈ ಜಮೀನಿಗೆ ವಾರಸುದಾರರು ಇಲ್ಲ ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳು ಕೂಡ ನಾನು ನಿನ್ನೆ ನಿಮ್ಮ ಮೀಡಿಯಾ ಮೂಲಕ ನೋಡಿದ್ದೀನಿ. ಇದು ಅಪ್ಪಟ ಸುಳ್ಳು. ಈ ವೆಂಕಟಮ್ಮನವರಿಗೆ ಸಂಬಂಧಪಟ್ಟಂಥ ಜಮೀನಿಗೆ ಅವರು ಕಾನೂನುಬದ್ಧ ವಾರಸುದಾರರು ಇದ್ದಾರೆ. ಇದು ಅವ್ರದ್ದು ಅಂತ ಹೇಳ್ಬಿಟ್ಟು ಇವತ್ತು ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಅದು ಇತ್ಯರ್ಥ ಆಗೋ ತನಕನೂ ಕೂಡ ಯಾರೂ ಕೂಡ ಇದರಲ್ಲಿ ಅಕ್ರಮವಾದಂಥ ಪ್ರವೇಶಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀನಿ ಸರ್.